Hi dears, good morning. Welcome to Suji's Lifestyle. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ಬ್ಲಾಗ್ ಬೆಳಗ್ಗೆ 5 ಗಂಟೆಯಿಂದ ಶುರು ಮಾಡಿದ್ದೀನಿ. ಅರ್ಲಿ ಮಾರ್ನಿಂಗಿಂದ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೊಂದು ಪ್ರೊಡಕ್ಟಿವ್ ಬ್ಲಾಗ್ ಅಷ್ಟೇ ಇಲ್ಲ, ಸುಮಾರು ಜನ ಹೆಲ್ತ್ ಅಪ್ಡೇಟ್ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ಕೂಡಲೇ ಫಸ್ಟು ಒಂದು ಸ್ವಲ್ಪ ಬಿಸಿ ನೀರು ಕುಡಿದು ಆನಂತರ ಸ್ವಲ್ಪ ಯೋಗ ಹಾಗೆ ಪ್ರಾಣಾಯಾಮ ಮಾಡ್ತೀನಿ. ಇದು ಕೆಲವು ದಿನಗಳಿಂದ ಪ್ರತಿದಿನ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಕೆಲವೊಮ್ಮೆ ಸಂಜೆ ಹೊತ್ತು ಕೂಡ ಮಾಡ್ತೀನಿ. ಇತ್ತೀಚೆಗೆ ಮಂಡಿ ನೋವು ತುಂಬ ಜಾಸ್ತಿ ಆಗಿದೆ. ಪೆರಿಮೆನೋಪಾಸಲ್ಲಿ ಇರೋಂಥ ಕೆಲವು ಸಿಂಪ್ಟಮ್ಸಲ್ಲಿ ಇದು ಕೂಡ ಒಂದು ಮಂಡಿ ನೋವು. ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ. ಸೊ ಯೋಗಾಭ್ಯಾಸ ಹಾಗೆ ಪ್ರಾಣಾಯಾಮ ಇದೆರಡೂ ಕೂಡ ಕಂಪಲ್ಸರಿ ಪ್ರತಿದಿನ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸಾಧ್ಯ ಆದಷ್ಟು ಬೆಳಗ್ಗೆ ಹೊತ್ತು 1 ಗಂಟೆ ಯೋಗ ಮತ್ತು ಪ್ರಾಣಾಯಾಮ ಇದೆರಡನ್ನೂ ಕೂಡ 1 ಗಂಟೆ ಸಮಯದಲ್ಲಿ ಮಾಡ್ತೀನಿ. ಅಂದರೆ 5 ಗಂಟೆಯಿಂದ 6 ಗಂಟೆ ಒಳಗಡೆ. ಸಂಜೆ ಹೊತ್ತು ಕೆಲವೊಮ್ಮೆ ಟೈಮ್ ಸಿಕ್ಕಿದಾಗ ಸಂಜೆ ಹೊತ್ತು ಕೂಡ ಸ್ವಲ್ಪ ಯೋಗ ಅದೆಲ್ಲ ಮಾಡ್ತೀನಿ. ಅಥವಾ ವಾಕಿಂಗ್ ಆದರೂ ಅಟ್ಲೀಸ್ಟ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಕಂಪಲ್ಸರಿ ಅಂತೂ ಇದು ಪ್ರತಿದಿನದ ರೂಟೀನಲ್ಲಿ ಇದನ್ನು ಸೇರಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ಎಷ್ಟು ನಮಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ, ಎಷ್ಟೋ ಸತಿ ನಮಗೆ ವಾಕ್ ಮಾಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಮತ್ತು ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ ಅನ್ನುವಾಗ ಈ ಥರದನ್ನು ರೂಢಿ ಮಾಡಿಕೊಂಡ್ರೆ ನಿಜ ಸ್ವಲ್ಪ ದೇಹ ಹಗುರ ಅನಿಸುತ್ತೆ. ಎಷ್ಟೋ ಸತಿ ನನಗೆ ಸ್ಟೆಪ್ಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ತುಂಬ ಹಿಂಸೆ ಆಗ್ತಿತ್ತು. ಯಾವಾಗಿಂದ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಯೋಗ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆವಾಗಿಂದ ನಿಜಕ್ಕೂ ನನಗೆ ತುಂಬಾ ಬೆನಿಫಿಟ್ ಅಂತ ಅನ್ನಿಸ್ತಾ ಇದೆ. ಎಷ್ಟೋ ಸರ್ತಿ ನಾವು ಅನ್ಕೋತೀವಿ ಮಾಡೋಣ, ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ. ಈಗೇನೆ ಪೋಸ್ಟ್ಪೋನ್ ಆಗ್ತಾ ಹೋಯಿತು. ಒಂದು ಮಾತಿದೆ ಗೊತ್ತಲ್ಲ, ಹೆಲ್ತ್ ಈಸ್ ವೆಲ್ತ್ ಅಂತ. ನಮ್ಮ ಆರೋಗ್ಯನೇ ನಮ್ಮ ಆಸ್ತಿ. ಆ ಆಸ್ತಿನ ಕಳ್ಕೊಂಡ್ರೆ ಮತ್ತೆ ನಾವು ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಣ ಸಂಪಾದನೆ ಮಾಡ್ಬೋದು, ಭೂಮಿ ಸಂಪಾದನೆ ಮಾಡ್ಬೋದು, ಆದರೆ ಆರೋಗ್ಯ ಮತ್ತೆ ಪಡೆಯೋದಕ್ಕೆ ಭಾಳಷ್ಟು ಕಷ್ಟಪಡಬೇಕಾಗತ್ತೆ. ಸೊ ಇತ್ತೀಚೆಗಿನ ನನ್ನ ಒಂದು ಹೆಲ್ತ್ ಅಪ್ಡೇಟ್ ಹೇಳಬೇಕು ಅಂತಂದರೆ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಯಿತು. ಇದು ಸ್ಟ್ರೆಸ್ನ ಸೈಡ್ ಎಫೆಕ್ಟ್ ಅಂತ ಹೇಳೋದು, ಅಥವಾ ನನ್ನನ್ನು ನಾನು ನೆಗ್ಲೆಕ್ಟ್ ಮಾಡ್ಕೊಂಡು ಹೀಗಾಯಿತು, ಅಥವಾ ನನ್ನ ಬಗ್ಗೆ ಕೇರ್ ತೊಗೊಳ್ದೆ ಹೀಗಾಯಿತು ಅಂತ ಹೇಳೋದು ಗೊತ್ತಿಲ್ಲ. ಆದರೆ ಪ್ರತಿ ಸರ್ತಿ ತಲೆ ಬಚ್ಚಿದಾಗ ಹೀಗೆ ಕೈ ತುಂಬ ಕೂದಲು ಸಿಗ್ತಾ ಇದ್ದಾಗ ನಿಜಕ್ಕೂ ಬೇಜಾರಾಗ್ತಾ ಇತ್ತು. ಸೊ ಹೆಣ್ಮಕ್ಳಿಗೆ ಕೂದಲು ಅದೆಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಲ್ವಾ? ಇದನ್ನು ನೋಡಿದಾಗೆಲ್ಲ ನಂಗೆ ತುಂಬ ಬೇಜಾರಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ನನಗೆ ಫುಲ್ ಒಂದೊಂದು ಹಿಡಿಯೋಷ್ಟು ಕೈ ತುಂಬ ನನಗೆ ಕೂದಲುಗಳು ಬೀಳಕ್ಕೆ ಶುರುವಾಯಿತು. ಅದಾದಮೇಲೆ ಲೋವರ್ ಬ್ಯಾಕ್ ಪೇನ್ ಅಂತೂ ನನಗೆ ತುಂಬ ವರ್ಷಗಳಿಂದ ಇತ್ತು. ಈಗ ಮಂಡಿ ನೋವು ಹೆಚ್ಚಾಗಿ ಕಾಡೋಕ್ಕೆ ಶುರುವಾಗಿದೆ. ಇದು ಪೆರಿಮೆನೋಪಾಸ್ನ ಒಂದು ಸಿಂಪ್ಟಮ್ ಅಂತ ಕೆಲವು ದಿನಗಳಿಂದ ನನಗೂ ಗೊತ್ತಾದ ಮೇಲೆ ಕೆಲವು ಆಸನಗಳನ್ನ ಕೂಡ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾಗೆ ಓವರ್ ವೆಯ್ಟ್ ಆಗ್ತಿರೋದು ಕೂಡ ಇದು ಕೂಡ ಒಂದು ಸಿಂಪ್ಟಮ್. ಸೊ ಇದೆಲ್ಲ ಒಟ್ಟಿಗೆ ನಮಗೆ ಸಾಕಷ್ಟು ಹಿಂಸೆ ಕೊಡುತ್ತೆ. ನಮ್ಮ ಈ ಒಂದು ಮೆನೋಪಾಸ್ ಟೈಮಲ್ಲಿ ಆಗುವಂಥ ಹಿಂಸೆನ ನಾವು ಮಾತ್ರ ಅನುಭವಿಸೋಕೆ ಸಾಧ್ಯ. ಅದನ್ನು ಬೇರೆಯವ್ರಿಗೆ ಹೇಳ್ಕೊಂಡ್ರು ಕೂಡ ಅದು ಅರ್ಥ ಆಗಲ್ಲ. ಈ ಸಮಯದಲ್ಲಿ ಆದಷ್ಟು ನಮ್ಮ ದೇಹದ ಕಡೆಗೆ, ನಮ್ಮ ಮನಸ್ಸಿನ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಅಂದರೆ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು, ಯೋಗ ಪ್ರಾಣಾಯಾಮ ಮಾಡಬೇಕು, ಹಾಗೆ ವಾಕಿಂಗ್ ಮಾಡಬೇಕು. ಸಾಕಷ್ಟು ಪ್ರತಿದಿನದ ಜೀವನದಲ್ಲಿ ಬದಲಾವಣೆಗಳನ್ನಂತೂ ಮಾಡಿಕೊಳ್ಳೇಬೇಕು ಅನ್ನೋ ಒಂದು ಕಾರಣದಿಂದಾಗಿ ಆದಷ್ಟು ನನ್ನ ಕಡೆಗೆ ಗಮನ ಹರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಹೆಲ್ತ್ ಈಸ್ ವೆಲ್ತ್. ಆ ಆಸ್ತಿನ ಕಳ್ಕೊಂಡ್ರೆ ಮತ್ತೆ ಆ ಆಸ್ತಿನ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸೊ ನಾನು ಇತ್ತೀಚೆಗೆ ಕಳ್ಕೊತಾ ಇದ್ದಂಥ ಈ ಆಸ್ತಿನ ಮತ್ತೆ ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಒಂದು ಸತಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ತುಂಬ ಕ್ರಿಟಿಕಲ್ ಕಂಡೀಷನ್ಗೆ ಹೋಗಿ ನಂತರ ಈಗ ಮತ್ತೆ ನನ್ನನ್ನು ನಾನು ಸುಧಾರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಹಿಡಿತಾ ಇದೆ. ಒಂದೊಂದು ಸಿಂಪ್ಟಮ್ಸ್ ನನಗೆ ಕಾಣಿಸ್ಕೊಂಡಾಗೆಲ್ಲ ಸಾಕಷ್ಟು ಬೇಜಾರಾಗುತ್ತೆ. ನನ್ನ ಮೇಲೆ ನಾನು ಎಷ್ಟು ಹೊರೆ ಹಾಕ್ಕೊಂಡು ನನ್ನ ದೇಹನ ಏನೂ ಬಲಿಪಶು ಮಾಡಿಕೊಂಡೆ ಅಂತ ಅನ್ಸುತ್ತೆ. ಎಷ್ಟೋ ಸತಿ ಅನಾರೋಗ್ಯಕ್ಕೆ ನನ್ನ ದೇಹನ ನಾನೇ ತುತ್ತು ಮಾಡೋದೇನೋ ಅಂತ ಅನ್ಸುತ್ತೆ. ಸೊ ಕೆಲವೊಮ್ಮೆ ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡಿಕೊಂಡು ಸಾಕಷ್ಟನ್ನು ಕಳ್ಕೊಂಡ್ಬಿಡ್ತೀವಿ, ಅಂದರೆ ಆರೋಗ್ಯನ ಕಳ್ಕೊತೀವಿ. ಬಟ್ ನಮ್ಮ ಕಡೆಗೂ ನಾವು ಹೆಚ್ಚು ಗಮನ ಕೊಡಬೇಕು ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಸಾಧ್ಯ ಆದಷ್ಟು ನನ್ನ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಈ 1 ಗಂಟೆ ಸಮಯ ಅದೆಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ, ಬೆಳಗ್ಗೆ ಹೊತ್ತು ಯಾವುದೇ ಶಬ್ದ ಇರಲ್ಲ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಈ ಸಮಯದಲ್ಲಿ ಯೋಗ ಪ್ರಾಣಾಯಾಮ ಎಲ್ಲ ಮುಗಿಸಿದ ನಂತರ ಇನ್ನು ಸುಪ್ರಭಾತ ಹಾಕಿ ಬೆಳಗ್ಗೆ ಹೊತ್ತು ಸ್ವಲ್ಪ ಹೊತ್ತು ನನ್ನ ಜೊತೆಗೆ ನಾನು ಸಮಯನ ಸ್ಪೆಂಡ್ ಮಾಡ್ತೀನಿ. ಹಾಗೆ ಬೆಳಗ್ಗೆ ಹೊತ್ತು ಒಂದು ಡ್ರಿಂಕ್ ಕೂಡ ಕುಡಿತಾ ಇದ್ದೀನಿ. ನನಗೆ ಸ್ವಲ್ಪ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅಂದರೆ ರಕ್ತ ಕಡಿಮೆ ಇದೆ ಅಂತ ಹೇಳಿದರು. ಹಾಗಾಗಿ ಅದಕ್ಕೆ ಏನೇನು ಬದಲಾವಣೆಗಳು ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ ಡಯೆಟಲ್ಲಿ. ಅದನ್ನು ಕೂಡ ನಾನೀಗ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ಇಮ್ಯುನಿಟಿ ಸಿಸ್ಟಮ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ಇತ್ತೀಚೆಗೆ ನನಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗುತ್ತೆ, ಲೇಜಿನೆಸ್ ಜಾಸ್ತಿ ಇದೆ.
ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ರು ಎದ್ದು ಹೋಗಿ ಕೆಲಸ ಮಾಡಬೇಕು ಅಂತ ಅನ್ಸಲ್ಲ. ಅಯ್ಯೋ ಬಿಡು ಹೋಗ್ಲಿ ಮಾಡ್ಕೊಳ್ಳೋಣ ಅಂತ ಅನ್ನೋ ಒಂದು ಲೇಸಿನೆಸ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕಿಗೆ ತೊಗೊಂಬರೋಕ್ಕೆ ಸಮಯ ಹಿಡಿಯುತ್ತೆ. ಸ್ವಲ್ಪ ಇದಕ್ಕೆ ಮೇಲೆ ಫೋಕಸ್ ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕುಡಿತಿರೋದು ಆಮ್ಲ ಮತ್ತು ಶುಂಠಿ ಕರಿಬೇವು ಇದನ್ನೆಲ್ಲ ಗ್ರೈಂಡ್ ಮಾಡಿ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಸಿ ನೀರು ಹಾಕಿ ಅದನ್ನು ಒಂದು ಸಿಪ್ ಬೈ ಸಿಪ್ ಒಂದು ಗ್ಲಾಸ್ ಅಷ್ಟು ಕುಡಿಯೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಜೊತೆಗೆ ವಿಟಮಿನ್ ಸಿ ಇರುವಂಥ ಹಣ್ಣುಗಳು ಮತ್ತು ಸೊಪ್ಪು ತರಕಾರಿ ಇದನ್ನೆಲ್ಲ ನಾವು ಈಗ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಇದನ್ನೆಲ್ಲ ಕಾಳುಗಳಿರ್ಬೋದು ಅಥವಾ ಸೊಪ್ಪು ತರಕಾರಿ ಹಣ್ಣು ಇಂಥದನ್ನೆಲ್ಲ ಹೆಚ್ಚಾಗಿ ಸೇವಿಸ್ತಾ ಇದ್ದೀನಿ. ಹಾಗೆ ಬೆಳಗಿನ ಸಮಯ ಅದೆಷ್ಟು ಪ್ರಶಾಂತವಾಗಿರುತ್ತೆ, ನಿಜಕ್ಕೂ ಯಾವುದೇ ಶಬ್ದ ಇಲ್ಲ. ಈ ಒಂದು ಪೀಸ್ಫುಲ್ ಟೈಮ್ನ ತುಂಬ ಎಂಜಾಯ್ ಮಾಡ್ತೀನಿ ನಾನು. ಬೆಳಗಿನ ಕೆಲಸ ಅಂತಂದ್ರೇ ಒಂದು ಸ್ನಾನ, ಪೂಜೆ, ಯೋಗ ಇದೇ ಇರುತ್ತೆ. ಮನೆ ಒಂಥರ ಪ್ರಶಾಂತವಾಗಿರುತ್ತೆ. ಪೂಜೆ ಆದ ನಂತರ ಕಾಫಿ ಡಿಕಾಕ್ಷನ್ಗೆ ಹಾಕಿಟ್ಬಿಟ್ಟು ಮೇಲ್ಗಡೆ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಮುಂಚೆ ಎದ್ದು ಕೂಡಲೇ ಅಡುಗೆ ಮನೆಗೆ ಹೋಗ್ತಾ ಇದ್ದೆ. ಕಾರಣ ಏನಂದರೆ ಡಬ್ಬಿ ಪ್ಯಾಕ್ ಮಾಡಬೇಕು, ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತ. ಆದರೆ ಇದೊಂದು ಪೀಸ್ಫುಲ್ ಲೈಫ್ ನನಗೆ ಇವಾಗ ನಡೀತಾ ಇದೆ. ಯಾವುದೇ ಬೆಳಗ್ಗೆ ಹೊತ್ತು ಹರಿಬರಿ ಇಲ್ಲ, ಮಕ್ಕಳಿಗೆ ಡಬ್ಬಿ ಪ್ಯಾಕ್ ಮಾಡಬೇಕಾಗಿಲ್ಲ, ಸ್ಕೂಲು ಕಾಲೇಜಿಗೆ ಕಳಿಸೋ ಹಾಗಿಲ್ಲ. ಹಾಗಾಗಿ ತಿಂಡಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಕೆಲಸಗಳನ್ನೆಲ್ಲ ಫಸ್ಟ್ ಮುಗಿಸ್ಬಿಟ್ಟು ನಂತರ ಸುಮಾರು 9 ಗಂಟೆನೇ ಆಗುತ್ತೆ. ಕೆಲವೊಮ್ಮೆ ಅಂತೂ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಏನು ಮಾಡೋದೇ ಇಲ್ಲ, ಗಂಜಿ ಅಥವಾ ಜ್ಯೂಸ್ ಈ ಥರದ್ದು ಏನಾದ್ರು ತೊಗೋತೀವಿ. ಅದು ಬಿಟ್ಟರೆ ಮಧ್ಯಾಹ್ನದ ಊಟ ಒಂದು ರೀತಿ ಬ್ರಂಚ್ ಥರನೇ ಆಗೋಗುತ್ತೆ. ಬೆಳಗಿನ ಕೆಲಸದಲ್ಲಿ ಸ್ನಾನ, ಪೂಜೆ ಇದೆಲ್ಲ ಮುಗಿಸಿದ ನಂತರ ಟೆರೆಸಿಗೆ ಬಂದಿದ್ದೀನಿ. ಟೆರೆಸಲ್ಲಿ ಕೂಡ ಈಗನ್ನೂ ಅವಾಗಷ್ಟೇ ಸುಮಾರು 8-8:30 ಸಮಯ. ಆ ಬಿಸಿಲು ನಾವು ತೊಗೋಬೇಕು. ವಿಟಮಿನ್ ಡಿ ಕಮ್ಮಿ ಇರೋವಂಥವ್ರಿಗೆ ಬೆಳಗಿನ ಬಿಸಿಲು ತುಂಬ ಒಳ್ಳೆಯದು. ನಾವು ಹೊರಗಡೆ ಬಂದಿಲ್ಲ ಅಂತಂದಾಗ ಸ್ವಲ್ಪ ಹೊತ್ತು ಬಿಸಿಲಿಗೆ ಬಂದು ಹೋಗಬೇಕು. ಅದಕ್ಕೋಸ್ಕರ ಟೆರೆಸ್ಗೆ ನಾನು ಬರ್ತೀನಿ. ಬೆಳಗ್ಗೆ ಸಂಜೆ ಬರೋ ಕಾರಣನೇ ಒಂದು ಬೆಳಗ್ಗೆ ಹೊತ್ತು ಸೂರ್ಯನ ಬಿಸಿಲು, ಸಂಜೆ ಹೊತ್ತು ಆ ಪಕ್ಷಿಗಳ ಶಬ್ದ ಕೇಳಿಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಹಾಬಿ ಇರುತ್ತೆ. ಕೆಲವರಿಗೆ ಗಾರ್ಡನಿಂಗ್ ಹಾಬಿ ಇರುತ್ತೆ, ಕೆಲವರಿಗೆ ಕುಕಿಂಗ್ ಹಾಬಿ ಇರುತ್ತೆ. ಇದೆಲ್ಲ ನಮಗೆ ಒಂದು ರೀತಿ ಥೆರಪಿ ಥರ ಕೆಲಸ ಮಾಡುತ್ತೆ. ಎಷ್ಟೋ ಕೆಲವೊಮ್ಮೆ ಮನಸ್ಸಿಗೆ ಬೇಜಾರಾದಾಗ ಈ ಥರ ಗಿಡಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಅಥವಾ ಏನಾದ್ರು ಹೊಸದಾಗಿ ರೆಸಿಪಿ ಟ್ರೈ ಮಾಡಿದಾಗ ಮನಸ್ಸು ಅದೆಷ್ಟು ಖುಷಿಯಾಗುತ್ತೆ. ಆ ಥರ ಖುಷಿ ಪಡುವಂಥ ಕೆಲಸನ ಮಾಡ್ತಾ ಹೋದಂಗೆ ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ನಮ್ಮನೇಲಿ ಈ 2 ಪೆಟ್ಸ್ ಇರೋದು, ಸ್ನೂಫಿ ಮತ್ತು ಮಫಿನ್. ಅದೆಷ್ಟು ಮನಸ್ಸಿಗೆ ನಮಗೂ ಖುಷಿ ಕೊಡುತ್ತೆ ಅಂದರೆ ಅವ್ರ ಜೊತೆಗೆ ಆಟ ಆಡಬೇಕಾದ್ರೆ 1 ಸೆಕೆಂಡ್ ಮಫಿನ್ ನನಗೇನಾದ್ರು ಕಾಣಿಸಿಲ್ಲ ಅಂತಂದರೆ ಗಾಬರಿ ಆಗುತ್ತೆ. ಮನೆ ಬಿಟ್ಟು ಹೊಟ್ಟೋದನ್ನ ಎಲ್ಲೋದ ಅಂತ ಹುಡುಕಾಡ್ತಿರ್ತೀನಿ. ಇವ್ರ ಜೊತೆಗೂ ಕೂಡ ನಾನು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ. ಈ ವಿಡಿಯೋನ ಕೊನೆಯಲ್ಲಿ ಹೈಡ್ ಆ್ಯಂಡ್ ಸೀಕ್ ಆಡಿದ್ವಿ ನಾನು ಮತ್ತು ಮಫಿನ್. ಅದೆಷ್ಟು ಮಜವಾಗಿದೆ ಅಂದರೆ ನಿಜಕ್ಕೂ ನಂಗೆ ತುಂಬ ಖುಷಿ ಕೊಡುತ್ತೆ. ಇವ್ರ ಜೊತೆಗೆ ಪ್ರತಿದಿನ ಹೈಡ್ ಆ್ಯಂಡ್ ಸೀಕ್ ಆಟ ಆಡ್ತೀವಿ. ಹಾಗೆ ಹರ್ಷಿತ್ ಕೂಡ ಇವತ್ತು ಮೇಲ್ಗಡೆ ಕರ್ಕೊಂಬಂದಿದ್ದೀನಿ. ಯಾವಾಗಲೂ ಒಳಗಡೆ ಕೆಲಸ ಮಾಡ್ತಿರ್ತಾನೆ, ಸ್ವಲ್ಪ ಸೂರ್ಯನ ಬಿಸಿಲು ಬೀಳಲಿ ಅಂತ. ನಿಮಗೆ ಗೊತ್ತಲ್ವ, ಎಳೆ ಮಕ್ಕಳನ್ನ ಎಣ್ಣೆ ಹಚ್ಚಿ ಎಳೆ ಬಿಸಿಲಿಗೆ ಕರ್ಕೊಂಬರ್ತಾರೆ. ಕಾರಣ ಏನಂದರೆ ಬೆಳಗಿನ ಬಿಸಿಲು ದೇಹದ ಮೇಲೆ ಬೀಳಬೇಕು ಅಂತನೋ ಕಾರಣಕ್ಕೆ. ಸೊ ಈ ಸಮಯ ಏನಿದ್ರು ಗಿಡಗಳಿಗೆ ನೀರು ಹಾಕೋದಿರ್ಬೋದು, ಬಟ್ಟೆ ವಾಶ್ ಮಾಡೋದಿರ್ಬೋದು, ಸ್ವಲ್ಪ ಹೊತ್ತು ಇಲ್ಲಿ ಟೆರೆಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ ನಂತರ ಕೆಳಗಡೆ ಹೋಗಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕು. ಈಗಾಗಲೇ ತುಂಬಾ ಸಮಯ ಆಗಿದೆ, 9:30 ಟೈಮ್ ಆಗಿದೆ. ಸ್ವಲ್ಪ ಲೇಟಾಗಾದರೂ ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕೆ ಈ ಕೆಲಸಗಳನ್ನೆಲ್ಲ ಮುಗಿಸಿದ ನಂತರನೇ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಬಿಸಿ ಕಾಫಿ ಕುಡಿದ ನಂತರ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. ಇವತ್ತು ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿ, ಅದು ಕುಷ್ಕ ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆನೇ ನಾನು ಬಿರಿಯಾನಿ ಗೊಜ್ಜನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. 1 ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಫಸ್ಟು ಪುದೀನ ಹುರ್ಕೊಂಡಿದ್ದೀನಿ. ಪುದೀನ ಅದು ಒಂದು ಒಳ್ಳೆ ಘಮ ಬರುತ್ತೆ ತುಪ್ಪದಲ್ಲಿ ಹುರಿತಾ ಇದ್ದಾಗೆ. ಆನಂತರ ಅಕ್ಕಿ ತೊಳೆದಿಟ್ಕೊಂಡಿರೋದನ್ನು ಹಾಕಿ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಈ ಅಕ್ಕಿನ ಹುರ್ಕೋಬೇಕು. 1 ನಿಮಿಷ ಹುರ್ಕೊಂಡ ನಂತರ ನಾನು ಇದಕ್ಕೊಂದು ಸೌಟಷ್ಟು ಬಿರಿಯಾನಿ ಗ್ರೇವಿ ಹಾಕಿದ್ದೀನಿ. ಇದಕ್ಕೆ ಮುಂಚೆ ಕೂಡ ನಾನು ಟೈಮ್ ಸೇವಿಂಗ್ ರೆಸಿಪಿನಲ್ಲಿ ಬಿರಿಯಾನಿ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ನೋಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ, ತುಂಬ ಟೈಮ್ ಸೇವ್ ಆಗುತ್ತೆ. ಇದನ್ನು ವೆಜಿಟೇಬಲ್ ಬಿರಿಯಾನಿ ಮಾಡಲಿಕ್ಕಿರ್ಬೋದು, ಕುಷ್ಕ ಮಾಡಲಿಕ್ಕಿರ್ಬೋದು, ಈ ಥರದಕ್ಕೆಲ್ಲ ಉಪಯೋಗಿಸ್ಕೋಬೋದು. ಈ ರೆಸಿಪಿ ನಾನು ಈಗಾಗಲೇ ನನ್ನ ಕುಕಿಂಗ್ ಚಾನಲಲ್ಲಿ ಕೂಡ ಹಾಕಿದ್ದೀನಿ, ಚೆಕ್ ಮಾಡಿ. ಗ್ರೇವಿ ಹಾಕಿ ಅಕ್ಕಿ ಎಷ್ಟು ತೊಗೊಂಡಿದ್ವಿ ಅದಕ್ಕೆ ಡಬಲ್ ಕ್ವಾಂಟಿಟಿ ಅಷ್ಟು ನೀರು ಹಾಕಿ ಇಲ್ಲಿ ಕ್ಲೋಸ್ ಮಾಡಿ ಮುಚ್ಚಿಟ್ರೆ ಆಯಿತು. ಆ ಗ್ರೇವಿನೆಲ್ಲ ಉಪ್ಪು ಖಾರ ಎಲ್ಲ ಇರುತ್ತೆ, ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೆ ಇವತ್ತು ಮ್ಯಾಂಗೋ ಶೇಕ್ ಮಾಡ್ತಾಯಿದ್ದೀನಿ. ಮೊಸರು ಮತ್ತು ಮಾವಿನ ಹಣ್ಣು ಅಷ್ಟೇ. ಸ್ವೀಟಾಗಿದೆ ಮಾವಿನ ಹಣ್ಣು, ಅದಕ್ಕೆ ಏನು ಸಕ್ಕರೆ ಅಥವಾ ಜೇನುತುಪ್ಪ ಏನೂ ಹಾಕಿಲ್ಲ. ಸ್ವಲ್ಪ ಮೊಸರು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿರುವಂಥ ಕುಷ್ಕ ರೆಡಿಯಾಗಿದೆ. ಇದ್ರ ಜೊತೆಗೆ ಒಂದು ಮೊಟ್ಟೆ, ಹಾಗೆ 1 ಕಪ್ ಅಷ್ಟು ಮ್ಯಾಂಗೋ ಶೇಕ್. ಇದು ಸ್ವಲ್ಪ ಗಟ್ಟಿಯಾಗೇ ಮಾಡಿದ್ದೀನಿ, ಯಾಕಂದರೆ ಕುಡಿಯೋ ರೀತಿನಲ್ಲ, ಸ್ಪೂನಲ್ಲಿ ತಿನ್ನೋ ಹಾಗಿರುತ್ತೆ.
ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಆಗಿರುವಂಥ ಕುಷ್ಕ, ಹಾಗೆ 1 ಸ್ಪೂನ್ ಮಧ್ಯ ಮಧ್ಯ ಈ ಮ್ಯಾಂಗೋ ಪಲ್ಪನ್ನು ತಿಂತಾ ಇದ್ರೆ ಅದೆಷ್ಟು ರುಚಿಯಾಗಿರುತ್ತೆ. ಇದರ ಮೇಲ್ಗಡೆ ನಟ್ಸ್ ಹಾಕಿದ್ದೀನಿ, ಬೇಕಿದ್ರೆ ಹಾಕೋಬೋದು. ತುಂಬ ರುಚಿಯಾಗಿರುವಂಥ ಒಂದು ಥಾಲಿ ಇಲ್ಲಿ ರೆಡಿಯಾಗಿದೆ. ಬನ್ನಿ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇನ್ನೇನು ಶ್ರಾವಣ ಮಾಸ ಶುರುವಾಗುತ್ತೆ, ಹಬ್ಬಗಳ ಸಾಲೆ ಬರುತ್ತೆ. ಹಬ್ಬಕ್ಕೆ ಮುಂಚೆ ಬೇಕಾಗುವಂಥ ಕೆಲವು ಪ್ರಿಪ್ರೇಷನ್ ನಾನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಈ ವರ್ಷ ಪ್ರಿಯ ಇರ್ತಾಳೆ ಹಬ್ಬಕ್ಕೆ. ಸೊ ಈ ಒಂದು ರಂಗೋಲಿ ಸ್ಟೆನ್ಸಿಲ್ಸ್ ನಾನು ಆನ್ಲೈನಲ್ಲಿ ನೋಡಿದೆ, ಅಮೆಝಾನಲ್ಲಿ ಸಿಗುತ್ತೆ. ಇದನ್ನು ತರಿಸಿದ್ದೀನಿ. ಇದರಿಂದ ಹೇಗೆ ರಂಗೋಲಿ ಹಾಕೋಬೋದು ಅಂತ ನಾನು ತೋರಿಸ್ತೀನಿ. ಇದೊಂದು ಕ್ಲಾತ್ ಮೆಟೀರಿಯಲ್. ಸೊ ಅದರ ಮೇಲ್ಗಡೆಗೆ ಅಕ್ಕಿ ಹಿಟ್ಟಿಂದ ನಾವು ರಂಗೋಲಿ ಹಾಕೋಬೋದು. ಯಾರಿಗೆಲ್ಲ ರಂಗೋಲಿ ಹಾಕೋಕ್ಕೆ ಬರಲ್ಲ ಅಂತನವ್ರಿಗೆ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ರಂಗೋಲಿ ಸ್ಟೆನ್ಸಿಲ್ ಇದು. ನೋಡಿ, ಈ ರೀತಿ ಇರುತ್ತೆ, ಬಾಕ್ಸ್ ಶೇಪಲ್ಲಿ ಇರುತ್ತೆ. ಹಾಗೆ ಇದರಲ್ಲಿ ಏನು ಡಿಸೈನ್ ಇದೆಯೋ ಅದರಿಂದ ನಾವು ಡಿಸೈನ್ ಅಂದರೆ ಕ್ರಿಯೇಟ್ ಮಾಡ್ಕೋತಾ ಹೋಗ್ಬೋದು. ಹಾಗೆ ಇದನ್ನು ನೀಟಾಗಿ ಒರೆಸಿ ಇಟ್ಕೊಂಡ್ಬಿಡ್ಬೋದು. ಇದಕ್ಕೆ ನಾನು ಇಲ್ಲಿ ತೊಗೊಂಡಿರೋದು ಅಕ್ಕಿ ಹಿಟ್ಟು ಅಥವಾ ಫೈನ್ ಆಗಿರೋಂಥ ರಂಗೋಲಿ ಪುಡಿನ ಇದಕ್ಕೆ ಉಪಯೋಗಿಸ್ಕೋಬೇಕು. ಅಕ್ಕಿ ಹಿಟ್ಟನ್ನ ಸ್ಪ್ರೆಡ್ ಮಾಡಲಿಕ್ಕೆ ಯಾವ್ದಾದ್ರು ಒಂದು ಹಳೆ ಕಾರ್ಡ್ ಅಥವಾ ಯಾವ್ದಾದ್ರು ವಿಸಿಟಿಂಗ್ ಕಾರ್ಡ್ ಇರುತ್ತಲ್ಲ ಆ ಥರದನ್ನ ಉಪಯೋಗಿಸ್ಕೋಬೋದು. ಮೊದಲದಾಗಿ ಅಕ್ಕಿ ಹಿಟ್ಟು ಹಾಕಿ ನಿಧಾನಕ್ಕೆ ಇದನ್ನು ಅದ್ರ ಒಳಗಡೆಗೆ ಈ ರೀತಿ ಒಂದು ಸತಿ ಉಜ್ಕೋತಾ ಬರಬೇಕು. ಅದ್ರ ಒಳಗಡೆ ಎಲ್ಲೆಲ್ಲಿ ಡಿಸೈನ್ ಇರುತ್ತಲ್ಲ ಅಲ್ಲಿಂದ ಅಕ್ಕಿ ಹಿಟ್ಟು ಕೆಳಗಡೆ ಬೀಳುತ್ತೆ. ಒಂದು ಒಳ್ಳೆ ಡಿಸೈನ್ ಕ್ರಿಯೇಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ರೀತಿ ನೆಕ್ಲೆಸ್ ಥರ ನೋಡೋಕ್ಕಿದೆ. ಇದನ್ನೇ ನಾವು ರಿಪೀಟ್ ಮಾಡ್ತಾ ಹೋದರೆ ಒಂದು ಸರ್ಕಲ್ ಆಗುತ್ತೆ. ಇದು ಹೇಗೆ ಸರ್ಕಲ್ ಮಾಡೋದು ಅಂದರೆ, ಅಲ್ಲೊಂದು ಡಾಟ್ ಇದೆ, ಅಂದರೆ 2 ಡಾಟ್ ಕೊಟ್ಟಿರ್ತಾರೆ. ಆ ಡಾಟ್ಸ್ನ ಕರೆಕ್ಟಾಗಿ ಕೂರಿಸಿದ್ರೆ ನಿಮಗೆ ಡಿಸೈನ್ ಕರೆಕ್ಟಾಗಿ ಬರುತ್ತೆ. ಆ ಕಡೆನೂ 2 ಡಾಟ್ ಇರುತ್ತೆ, ಈ ಕಡೆನೂ 2 ಡಾಟ್ ಇರುತ್ತೆ. ಅಂದರೆ 2 ಸೈಡಲ್ಲಿ 2 ಡಾಟ್ ಇರುತ್ತೆ. ಅದನ್ನು ನೋಡಿಕೊಂಡು ನಾವು ಮ್ಯಾಚ್ ಮಾಡಿ ಕೂರಿಸಿ ನಂತರ ಅದನ್ನು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಾನು ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಸರಿ ಇಲ್ಲ, ನಾನು ಇನ್ನೂ ಇದೇ ಫಸ್ಟ್ ಟೈಮ್ ಹಾಕ್ತಿರೋದ್ರಿಂದ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ಈ ರೀತಿ ನಾವು ಹಬ್ಬಗಳ ಸಮಯದಲ್ಲಿ ಮಧ್ಯದಲ್ಲಿ ಏನಾದರೂ ದೀಪ ಇಡುವಾಗ ಅಥವಾ ದೇವ್ರನ್ನ ಕೂರಿಸುವಾಗ ಒಂದು ಡಿಸೈನ್ ಮಾಡಿ ಕೂರಿಸಿ ಪೂಜೆ ಮಾಡಲಿಕ್ಕೆ ಶುಕ್ರವಾರದೊತ್ತು ಅಥವಾ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳ ಸಮಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೃಷ್ಣ ಜನ್ಮಾಷ್ಟಮಿಗಿರ್ಬೋದು, ಇಂಥಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೇ ನಾನು ರಿಪೀಟ್ ಮಾಡ್ತಾ ಹೋಗ್ತಿದ್ದೀನಿ. ಕೆಲವೊಂದು ಕಡೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಡಿಸೈನ್ನ ಕರೆಕ್ಟಾಗಿ ನಾವು ಆ ಡಾಟ್ ಮೇಲೆ ಕೂರಿಸ್ಕೊಂಡು ಅಕ್ಕಿ ಹಿಟ್ಟು ಹಾಕಿ ಈ ಥರ ಸ್ಪ್ರೆಡ್ ಮಾಡಿದಾಗ ನೀಟಾಗಿ ಡಿಸೈನ್ ಬರುತ್ತೆ. ನೋಡಿ, ನಾನು ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೋತಾ ಇದು ರೌಂಡಾಗಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ಇದನ್ನು ಬ್ಲ್ಯಾಕ್ ಕಲರ್ ಒಂದು ಏನು ಬೇಸ್ ಮೇಲೆ ಹಾಕಿದ್ರೇ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಸ್ಟೆನ್ಸಿಲ್ ಉಪಯೋಗಿಸಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಒಂದು ಡ್ರೈ ಆಗಿರೋಂಥ ಬಟ್ಟೆಯಿಂದ ಒರೆಸ್ಬಿಟ್ಟು ನಂತರ ಎತ್ತಿಟ್ಕೋಬೋದು. ವೆಟ್ ಕ್ಲಾತಿಂದ ಒರೆಸಿದ್ರೆ ಮತ್ತೆ ನಾವು ನೆಕ್ಸ್ಟ್ ರಿಪೀಟ್ ಮಾಡೋಕ್ಕಾಗಲ್ಲ, ಅಥವಾ ಅದನ್ನು ಒಣಗೋದಕ್ಕೆ ಬಿಟ್ಟು ನಂತರ ನಾವು ಮತ್ತೆ ರಿಯೂಸ್ ಮಾಡ್ಕೋಬೋದು. ಇದು ಬಾರ್ಡರ್ ರಂಗೋಲಿ ಡಿಸೈನ್, ಆದರೆ ಇದಕ್ಕೆ ಬಳಸೋವಂಥ ರಂಗೋಲಿ ಪುಡಿ ಫೈನ್ ಪೌಡರ್ ಆಗಿರಬೇಕು. ಒಂದು ಸ್ವಲ್ಪ ಕಲ್ಲಿದ್ರು ಕೂಡ ಇದರಲ್ಲಿ ಬರಲ್ಲ. ಥಿನ್ನಾಗಿದೆ ಬಟ್ಟೆ ಇದು, ನೋಡಿ ಎಷ್ಟು ತೆಳ್ಳಗಿದೆ ಅಂತ. ಇದೇ ಸೇಮ್ ಡಿಸೈನ್ ಬರುತ್ತೆ. ಅಕ್ಕಿ ಹಿಟ್ಟು ಅಥವಾ ಫೈನ್ ಆಗಿರುವಂಥ ರಂಗೋಲಿ ಪುಡಿನ ನೀವು ಬಳಸ್ಕೊಂಡು ಈ ಥರ ರಂಗೋಲಿ ಹಾಕೋಬೋದು. ಇದು ಬಾರ್ಡರ್ ರಂಗೋಲಿಗೆ ಅಂತ ನಾನು ತರಿಸ್ದೆ. ಇದನ್ನೇ ನೀವು ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಕೂಡ ಹಾಕೋಬಹುದು. ಅಂದರೆ ಸ್ಕ್ವೇರ್ ಶೇಪಲ್ಲಿ ಹಾಕಿ ಮಧ್ಯದಲ್ಲಿ ರಂಗೋಲಿ ಹಾಕ್ಬೋದು, ಅಥವಾ ಮಧ್ಯದಲ್ಲಿ ಒಂದು ರಂಗೋಲಿ ಹಾಕಿ ಸುತ್ತಲೂ ಬಾರ್ಡರ್ ಥರ ಹಾಕೋದಕ್ಕೆ ಈ ಥರದಕ್ಕೆಲ್ಲ ನೀವು ಬಳಸ್ಕೋಬೋದು. ನಾನು ನಿಮಗೆ ಹಾಕಿ ತೋರಿಸ್ತೀನಿ ಇದು ಹೇಗೆ ಬರುತ್ತೆ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಇಲ್ಲಿ ರೆಡಿ ಆಗಿದೆ. ಅದೊಂದು ಮಂಟಪ ಥರನೇ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ ರೀತಿ ನೀವು ಕೂಡ ಹಬ್ಬಗಳಲ್ಲಿ ಇದನ್ನ ಯೂಸ್ ಮಾಡ್ಕೋಬೋದು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಮೆಝಾನ್ ಲಿಂಕ್, ನೀವು ಚೆಕ್ ಮಾಡ್ಬೋದು. ಸೊ ಇದು ಕೊಲಾಬ್ರೇಷನ್ ಎಲ್ಲ ನನ್ನ ಪರ್ಸ್ನಲ್ ಆಗಿ ತರಿಸಿರುವಂಥ ಒಂದು ಪ್ರಾಡಕ್ಟ್. ಇವತ್ತು ಮಧ್ಯಾಹ್ನ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಬಾಯಿ ಚಪಲ ತುಂಬ ಜಾಸ್ತಿ ಆಗಿದೆ ಈ ನಡುವೆ. ಅದು ಸಾರು. ಹೆಸರು ಕಾಳನ್ನು ತೊಳೆದಿಟ್ಕೊಂಡಿದ್ದೀನಿ. ಸುಮಾರು 1.5 ಕಪ್ಪಷ್ಟು ಹೆಸರು ಕಾಳಿದೆ. ಹಾಗೆ ನೀರು ಕುದಿಯೋದಕ್ಕೆ ಇಟ್ಬಿಟ್ಟು ನಂತರ ಹೆಸರು ಕಾಳು ಹಾಕೋಣ. ಹೆಸರು ಕಾಳನ್ನು ನೀರಲ್ಲಿ ಡೈರೆಕ್ಟಾಗಿ ಬೇಯಿಸ್ಕೋಬೇಕು. ಇದು ನೆನೆಸಿಲ್ಲ, ಒಣಗಿರುವಂಥ ಹೆಸರು ಕಾಳನ್ನು ಬೇಯಿಸೋದಕ್ಕೆ ಹಾಕಿದ್ದೀನಿ. ಅಥವಾ ಕುಕ್ಕರಲ್ಲಿ ಕೂಗಿಸೋದ್ರೆ 1 ವಿಸಿಲ್ ಕೂಗಿಸ್ಕೋಬೋದು. ಉಪ್ಸಾರಿಗೆ ಬೇಕಾಗುವಷ್ಟು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಕಾಳು ಜೊತೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ
ಸಣ್ಣ ಊರಿನಲ್ಲಿ ಒಂದು 8ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಒಣಗಿರುವಂಥ ಕಾಳಾಗಿರೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ. ಕುಕ್ಕರಲ್ಲಾದರೆ 1 ವಿಸಲಲ್ಲಿ ಇದು ಬೆಂದಿರುತ್ತೆ. ನಂತರ ಬೆಂದಿರೋಂಥ ಹಸಿರು ಮೆಣಸಿನ್ಕಾಯಿನ ಸಪ್ರೇಟಾಗಿ ಇಟ್ಕೊಳ್ಳೋಣ. ಸುಮಾರು ಜನ ಉಪ್ಸಾರಿಗೆ ಒಣಗಿರೋಂಥ ಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ, ಆದರೆ ನಮ್ಮ ಮನೆಯಲ್ಲಿ ಹಸಿರು ಮೆಣಸಿನ್ಕಾಯಿ ಉಪ್ಸಾರು ಖಾರ ಮಾಡ್ತೀವಿ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ. ಸುಮಾರು 2 kg ಅಷ್ಟು ಪುಳಿಯೋಗರೆ ಗೊಜ್ಜು ರೆಡಿ ಆಗ್ತದೆ. ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಫ್ರೆಂಡ್ ಒಂದ್ಸತಿ ಗೊಜ್ಜು ಬೇಕು ಅಂತ ಕೇಳಿ ಮಾಡಿಸ್ಕೊಂಡಿದ್ರು. ನಮ್ಮ ಇಲ್ಲೇ ಬೆಂಗಳೂರಲ್ಲಿ ಇರೋವಂಥವ್ರು ಪೋರ್ಟರಲ್ಲಿ ತರಿಸ್ಕೊಂಡಿದ್ರು. ತುಂಬ ಇಷ್ಟ ಆಯಿತು ಅಂತ ಹೇಳಿ ಮತ್ತೆ 1.5 kg ಬೇಕು ಅಂತ ಕೇಳಿದ್ದಾರೆ. ಅವ್ರ ಮಗಳಿಗೂ ಕೂಡ ಅಬ್ರಾಡಿಗೆ ಕಳಿಸ್ಬೇಕು ಅಂತ ಹೇಳಿ ಮತ್ತೆ ಇನ್ನೊಂದ್ಸತಿ ಆರ್ಡರ್ ಕೊಟ್ಟಿದ್ರು. ಅವ್ರಿಗೋಸ್ಕರನೇ ಕಳ್ಸೋಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಅವ್ರಿಗಿಷ್ಟ ಆಗಿ ಮತ್ತೆ ಸೆಕೆಂಡ್ ಟೈಮ್ ಆರ್ಡರ್ ಮಾಡಿದ್ದಾರೆ. ಸೊ ಗೊಜ್ಜೆಲ್ಲ ರೆಡಿ ಮಾಡಿದ ನಂತರ ಕಂಪ್ಲೀಟಾಗಿ ಇದು ತಣ್ಣಗಾದ್ಮೇಲೆ ಅವ್ರಿಗೆ ಕಳಿಸ್ಕೊಡ್ಬೇಕು. ಸೊ ಯಾವಾಗೆಲ್ಲ ಇದನ್ನು ಶೂಟ್ ಮಾಡಿದ್ದೀನಿ ಆವಾಗ ನಿಮ್ಮ ಜೊತೆಗೆ ಇದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಸುಮಾರು ಜನ ಹೀಗೇನೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಕೆಲವರು ರೀಸೆಂಟಾಗಿ ಒಬ್ರಿಗೆ ಆಪ್ರೇಷನ್ ಆಗಿದೆ, ಅವ್ರಿಗೂ ಕೂಡ ಅಡುಗೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಕೆಲವೊಮ್ಮೆ ಸಾಂಬಾರು ಏನಾದ್ರು ಬೇಕು ಅಂತ ಕೇಳ್ತಾರೆ, ಅಥವಾ ಕೆಲವು ಗೊಜ್ಜುಗಳು ಬೇಕು ಅಂತ ಕೇಳಿದಾಗ ಇಲ್ಲ ಅನ್ನೋಕ್ಕಾಗಲ್ಲ. ಯಾಕಂದರೆ ನನಗೂ ಅದು ಒಂದು ಪರಿಸ್ಥಿತಿ ಹೇಗಿರುತ್ತೆ ಅಂತ ಅನ್ನೋದು ಗೊತ್ತು. ಹುಷಾರು ತಪ್ಪಿದಾಗ ಅಥವಾ ಮನೇಲಿ ಯಾರಿಗಾರು ಒಂದು ಸಿವಿಯರ್ ಈ ಥರ ಒಂದು ಹೆಲ್ತ್ ಅಪ್ಸೆಟ್ ಆಗಿದ್ದಾಗ ಎದ್ದು ಹೋಗಿ ಅಡುಗೆ ಮಾಡ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ. ಆ ಟೈಮಲ್ಲಿ ಅಟ್ಲೀಸ್ಟ್ ಒಂಚೂರು ಸಾಂಬಾರು ಗೊಜ್ಜು ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನು ಕೂಡ ಕೆಲವೊಮ್ಮೆ ನನಗೆ ಆಗಲ್ಲ ಅಂತಂದ್ರೂ ಕೂಡ ಅವ್ರಿಗೂ ಮಾಡಿ ಕಳಿಸ್ತಾ ಇದ್ದೀನಿ. ಇವತ್ತಿನ ಉಪ್ಸಾರು ಕೂಡ ಒಬ್ರಿಗೆ ಹೀಗೆ ಪೇಷಂಟ್ಗೆ ಅವ್ರಿಗೆ ಈ ಥರದ ಸಾಂಬಾರುಗಳು ಬೇಕು ಅಂತ ಒಂದು ಲಿಸ್ಟ್ ಕಳಿಸಿದ್ರು. ಅವ್ರಿಗೋಸ್ಕರನೇ ಇದನ್ನು ಮಾಡಿ ಕಳಿಸ್ತಾ ಇದ್ದೀನಿ. ಉಪ್ಸಾರು ಹೆಸರು ಕಾಳು ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈ ಕಾಂಬಿನೇಷನ್ ಒಂದ್ಸತಿ ನೀವು ಟ್ರೈ ಮಾಡಿ. ಹೆಸರು ಕಾಳು ಮತ್ತು ಸೊಪ್ಪು 2 ಹಾಕಿ. ಚಟ್ನಿಗೆ ಒಂದು ಸ್ವಲ್ಪ ಬೆಂದಿರುವಂಥ ಕಾಳನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಉಪ್ಸಾರು ಖಾರಕ್ಕೆ ಸುಮಾರು ಜನ ಕಾಳು ಹಾಕಲ್ಲ, ನಾವು ಕಾಳು ಹಾಕಿ ಮಾಡ್ತೀವಿ. ಕಾಳು ಸ್ವಲ್ಪ ಬೆಂದಾಗಿದೆ ಅಂತ ಗೊತ್ತಾದ್ಮೇಲೆ ಸೊಪ್ಪು ಹಾಕಿದ್ದೀನಿ. ಸೊಪ್ಪನ್ನು ತುಂಬ ಹೊತ್ತು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು 2 ಅಥವಾ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಉಪ್ಸಾರಲ್ಲೂ ಸಾಕಷ್ಟು ವಿಧಾನದಲ್ಲಿ ಮಾಡ್ಕೋಬೋದು. ಅಂದರೆ ಬೀನ್ಸಿಂದ ಮಾಡ್ಕೋಬೋದು, ಬೇರೆ ಬೇರೆ ಸೊಪ್ಪುಗಳಿಂದ ಹಾಕಿ ಮಾಡ್ಕೋಬೋದು. ಈ ಥರ ಹೆಸರು ಕಾಳು ಮತ್ತು ಸಬ್ಸಿಗೆ ಸೊಪ್ಪಿನ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡು ಬಸ್ಕೊಂಡ ನಂತರ ನಾವು ಇದಕ್ಕೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನು ಫಸ್ಟೇ ಬೇಯಿಸಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಸೌಟಷ್ಟು ಕಾಳು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸು, ಸ್ವಲ್ಪ ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು. ಬೇಯಿಸ್ಕೊಂಡಿರುವಂಥ ಕಾಳಿನ ನೀರನ್ನೇ ಈ ಚಟ್ನಿ ರುಬ್ಕೊಳ್ಳೋದಕ್ಕೆ ಹಾಕಿದ್ದೀನಿ. ಈ ರೀತಿ ಚಟ್ನಿ ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿಯಾಗಿದೆ. ಇದು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿರೋಂಥ ಉಪ್ಸಾರು ಖಾರ. ಈ ಥರ ಉಪ್ಸಾರು ಖಾರ ಹೊರಳು ಕಲರ್ ರುಬ್ಬಿದಾಗ ಇನ್ನೂ ರುಚಿ ಜಾಸ್ತಿ. ಹಾಗೆ ಕಾಳು ಹಾಕಿರೋದ್ರಿಂದ 1 ಅಥವಾ 2 ದಿನ ಮಾತ್ರ ಇಡ್ಬೋದು. ಮ್ಯಾಕ್ಸಿಮಮ್ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಸುಮಾರು 2 ದಿನ ಅಥವಾ 3 ದಿನ ಇಟ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಚಟ್ನಿ ಮಾಡಿ ಇಟ್ಕೋತೀನಿ. ಉಪ್ಸಾರು ಖಾರ ರೊಟ್ಟಿಗೆ, ಚಪಾತಿಗೆ ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಾಳು ಸೊಪ್ಪು ಎಲ್ಲ ಬೆಂದಾಗಿದೆ. ಇದನ್ನು ನೀರು ಸಪ್ರೇಟ್ ಮಾಡಿಕೊಂಡ್ರೆ ಉಪ್ಸಾರು ನೀರು ಅಂದರೆ ಸಾರು ರೆಡಿಯಾಗಿದೆ. ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಇದಕ್ಕೆ ಬೇಕಾದ್ರೆ ನೀವು ನಿಂಬೆ ರಸ ಹಾಕ್ಕೊಂಡು ಊಟಕ್ಕೆ ಇದು ಉಪಯೋಗಿಸ್ಕೋಬೋದು. ಇದಾದ ನಂತರ ಕಾಳು ಒಗ್ಗರಣೆ ಮಾಡಿಕೊಂಡ್ರೆ ಉಪ್ಸಾರು ರೆಡಿ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು, ಆದರೆ ಬಾಯಿಗೆ ಅದಷ್ಟು ಒಳ್ಳೆ ರುಚಿ ಕೊಡುತ್ತೆ. ಅದರಲ್ಲೂ ಹುಷಾರು ತಪ್ಪಿದಾಗ ಈ ಥರದ ಅಡುಗೆಗಳು ತುಂಬ ರುಚಿಯಾಗಿರುತ್ತೆ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ, ಅಂದರೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಹುರ್ಕೊಂಡ ನಂತರ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಕಾಳು ಸೊಪ್ಪು ಹಾಕಿ 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಇದೆಲ್ಲ ಬೆಂದಿರೋದ್ರಿಂದ ತುಂಬ ಹೊತ್ತು ಒಗ್ಗರಣೆನಲ್ಲಿ ಬೇಯಿಸೋದು ಬೇಡ. ಇದಕ್ಕೆ ಬೇಕಿದ್ರೆ ನೀವು ಕಾಯಿ ತುರಿ ಹಾಕೋಬೋದು. ನಾನು ಇಲ್ಲಿ ಕಾಯಿ ತುರಿ ಅದೆಲ್ಲ ಏನೂ ಹಾಕಿಲ್ಲ, ಯಾಕಂದರೆ ಪೇಷಂಟ್ಗೆ ಕೊಡ್ತಿರೋದ್ರಿಂದ ಸಾಧ್ಯ ಆದಷ್ಟು ಇದಕ್ಕೆ ಉಪ್ಪೆಲ್ಲ ಕಮ್ಮಿ ಹಾಕಿ ಮಾಡಿಕೊಡಿ ಅಂತ ಅವ್ರು ಕೇಳಿದರು. ಸೊ ಹಾಗಾಗಿ ಈ ರೀತಿ ಸಿಂಪಲಾಗಿ ಒಗ್ಗರಣೆ ಮಾಡಿ ಇದನ್ನು ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ತುಂಬ ಇಷ್ಟ ಆಗಿ ಅವರು ಈ ಮೆಸೇಜ್ನ ನನಗೆ ಕಳಿಸ್ಕೊಟ್ಟಿದ್ರು. ನಾನು ಇದನ್ನು ಯಾರಿಗೂ ಫ್ರೀಯಾಗಿ ಮಾಡ್ತಾ ಇಲ್ಲ, ನಾನು ಇದಕ್ಕೆ ಚಾರ್ಜ್ ಮಾಡ್ತಾ ಇದ್ದೀನಿ. ಆದರೆ ಕೆಲವೊಂದು ಸಲ ದುಡ್ಡು ಕೊಟ್ಟರು ಮಾಡ್ಕೊಡೋಕೆ ಯಾರು ಸಿಗಲ್ಲ ಅಂತ ಅನ್ನೋ ಒಂದು ಸಂದರ್ಭಗಳು ಇರುತ್ತೆ. ಎಷ್ಟೋ ಸತಿ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ನಂಗೆ ಆಗ್ತಿಲ್ಲ, ಯಾರು ಬಂದು ಹೆಲ್ಪ್ ಮಾಡಿಕೊಟ್ರೆ ಸಾಕು, ದುಡ್ಡು ಬೇಕಾದ್ರೆ ನಾವು ಕೊಡ್ತೀವಿ ಅಂತಂದ್ರೂ ಯಾರು ಮಾಡ್ಕೊಡಲ್ಲ. ಆದರೆ ಈ ಥರದ ಸಂದರ್ಭಗಳಲ್ಲಿ ನನಗೂ ಒಂದು ಕಡೆಯಿಂದ ಹೆಲ್ಪ್ ಆಗುತ್ತೆ, ಅವ್ರಿಗೂ ಒಂದು ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತಂದರೆ ಯಾಕೆ ಮಾಡಬಾರ್ದು ಅಂತ ಅನಿಸುತ್ತೆ. ಸೊ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಅಂಥವ್ರಿಗೆ ಈ ಥರದನ್ನೆಲ್ಲ ನಾನು ಮಾಡಿ ಕಳಿಸ್ತಾ ಇದ್ದೀನಿ. ನಾನು ಹೇಳ್ತೀನಲ್ಲ, ಬಿಸ್ನೆಸ್ ನಾನು ಬಿಡಬೇಕು ಅಂದ್ಕೊಂಡ್ರು ಬಿಸ್ನೆಸ್ ನಾನು ಬಿಡ್ತಾ ಇಲ್ಲ. ಇದನ್ನೆಲ್ಲ ಕೆಲವೊಮ್ಮೆ ನಂಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಆರ್ಡರ್ಸ್ನ ಈ ಥರ ತೊಗೊಂಡಿದ್ದನ್ನು ಮಾಡಿ ಕಳಿಸ್ತಾ ಇದ್ದೀನಿ.
ಸೊ ಪುಳಿಯೋಗರೆ ಗೊಜ್ಜೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿರೋವಂಥದ್ದನ್ನೆಲ್ಲ ಪ್ಯಾಕ್ ಮಾಡಿ 1.5 kg ಕೇಳಿದ್ರು, ಹಾಗಾಗಿ 1.5 kg ಕಳಿಸಿದೆ. ಇನ್ನು ಉಳಿದಿರೋಂಥ ಅರ್ಧ kgನಲ್ಲಿ ನಾನೀಗಷ್ಟೇ ಹೇಳಿದ್ನಲ್ಲ ಒಬ್ಬರು ಪೇಷಂಟ್ಗೆ ಅಂತ, ಅವ್ರಿಗೂ 1/4 kg ಬೇಕು ಅಂತ ಹೇಳಿದ್ರು, ಅವ್ರಿಗೂ ಕೂಡ ಕಳಿಸಿ ನಂತರ ಸಾಂಬಾರು ಪಲ್ಯ ಇದನ್ನೆಲ್ಲ ಕಳಿಸಿದ ನಂತರ ನಾವು ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಬಿಸಿಯಾಗಿರುವಂಥ ಮುದ್ದೆ ಸ್ವಲ್ಪ ಪಲ್ಯ ಜಾಸ್ತಿ ಹಾಕ್ಕೊಂಡು ಈ ಸಾಂಬಾರು ಜೊತೆಗೆ ತಿಂತಾಯಿದ್ರೆ ಅದೆಷ್ಟು ರುಚಿಯಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಉಪ್ಸಾರು ಈ ರೀತಿ ನಮ್ಮನೇಲಿ ಮಾಡೋವಂಥ ವಿಧಾನ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ. ಫಿನ್ ಜೊತೆಲಿ ನಾನು ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇದ್ದೀನಿ. ಅವಾಗಿಂದ ಅವ್ನಿಗೆಲ್ಲ ಮುಚ್ಚಿಟ್ಕೊಳ್ಳಿ ಬಂದು ಹುಡುಕ್ತಾನೆ. ಕ್ಲೀನಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಕ್ಲೀನ್ ಮಾಡೋಕ್ಕೆ ಬರೀ ಸಾಕು, ಅವನು ಬಂದು ಕ್ಲೀನ್ ಮಾಡೋಕ್ಕೆ ಬರ್ತಾನೆ. ತಲೆ ಮಾಫ್ ನೋಡಿ ನೋಡಿ ಬರ್ತಾನೆ ಈಗ, ಬರ್ತಾನೆ ಕ್ಲೀನ್ ಮಾಡೋಕ್ಕೆ. ಬಿಡಮ್ಮ. ಏನಿಂತಲ್ಲ ನಿಂತ ಕೆಲಸ ಮಾಡಕ್ಕೆ ಬಿಡೋದ ನಂಗೆ ಈಗ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರ್ಲ. ಕಿಚನಲ್ಲಿ ಇದು ಹೈಡಿಂಗ್ ಪ್ಲೇಸ್. ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಅವನಿಗೆ ಕಾಣಿಸಲ್ಲ, ನಿಂತಿರ್ತಾನೆ, ಅವ್ನು ಬರೋದೇ ಇಲ್ಲ ಒಳಗಡೆಗೆ ಹೆದರ್ಕೊಂಡು. ತಲೆ ಮಫು, ತಲೆ ಮಫು. ಓಹೋ, ನೀನು ಮುಚ್ಚಿಟ್ಕೋತೀಯಮ್ಮ ಅಲ್ಲಿ. ಈ ಥರ ಹೈಡ್ ಆ್ಯಂಡ್ ಸೀಕ್ ಒಂದು ಆಟಕ್ಕೆ ತುಂಬ ಇಷ್ಟ.